ಕರ್ನಾಟಕ ರತ್ನ ರಮಣ ಎಂಬ ಬಿರುದು ಯಾರಿಗೆ ದೊರಕಿತು? ಶ್ರೀಕೃಷ್ಣದೇವರಾಯ. ತುಂಗಾ ನದಿಗೆ ಇದ್ದ ಇನ್ನೊಂದು ಹೆಸರೇನು? ಪಂಪಾ ನದಿ. ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ ಸ್ಥಾಪಿಸಲಾಯಿತು? ಶ್ರೀರಂಗಪಟ್ಟಣದ ಪಾಲಹಳ್ಳಿ. ಕನ್ನಡಕ್ಕೆ ದೊರಕಿದ ಒಟ್ಟು ಜ್ಞಾನಪೀಠ ಪ್ರಶಸ್ತಿ ಎಷ್ಟು? 8 ಪ್ರಶಸ್ತಿಗಳು. ವಿಶ್ವವಿಖ್ಯಾತ KRS ಬೃಂದಾವನದ ವಿನ್ಯಾಸಗಾರ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್. ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ದಾವಣಗೆರೆ. ಕರ್ನಾಟಕದ ಮೊದಲ ಕವಯತ್ರಿ ಯಾರು? ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ವಡ್ಡಾರಾಧನೆ. ವಡ್ಡಾರಾಧನೆಯನ್ನು ಬರೆದವರು ಯಾರು? ಶಿವಕೋಟ್ಯಾಚಾರ್ಯ. ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ಯಾವುದು? ಮೈಸೂರು ವಿಶ್ವವಿದ್ಯಾನಿಲಯ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವಿದೆ? ರಾಯಚೂರು. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ. ಕರ್ನಾಟಕದ ರೇಷ್ಮೆ ಜಿಲ್ಲೆ ಯಾವುದು? ರಾಮನಗರ. ಕರ್ನಾಟಕದ ಸಕ್ಕರೆ ಜಿಲ್ಲೆ ಯಾವುದು? ಮಂಡ್ಯ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು? ಕುವೆಂಪು. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎಂ ಗೋವಿಂದ ಪೈ. ಥ್ಯಾಂಕ್ ಯು.